ಅದು ಮಾತಾಡ್ತೀನಿ. ಯಾವ್ಯಾವ ಏನೇನು ಮಾಡ್ಲಿಕ್ಕೆ ಬರ್ತದೆ ನಾನು ಇಲ್ಲಿ ಹೇಳಕ್ಕೆ ಬರೋದಿಲ್ಲ. ನಾನು ಲಾ ಮಿನಿಸ್ಟರ್ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಅದು ಯಾವ ರೀತಿ ಅದನ್ನ ಇದು ಮಾಡಲಿಕ್ಕೆ ಬರ್ತದೆ ಇವತ್ತು ಸಹ ಆ ಎಲ್ಲ ಕ್ರಮಗಳನ್ನು ಈಗ FIR ಆಗಿದೆ. ಒಂದು ನಾನು ಮೊನ್ನೆ SP ಮಾತಾಡಿದಾಗ FIR ಆಗಿದೆ. ಅಲ್ಲಿನೂ 3 FIR ಆಗಿದಾವೆ. ಈಗ ಅವ್ರ ಮೇಲೆ 3 FIRಗಳಾಗಿದ್ದಾವೆ. ಇವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ವರೆಗೆ ಇವ್ರಿಗೆ ಒಂದು ಕೇಸ್ ಹೋಯ್ತಿದ್ದೆ. ಇವ್ರು ಸುಧಾರಣೆ ಆಗೋದಿಲ್ಲ. BJP ಹೊರಗೆ ಹಾಕಿದ್ರು ಇವ್ರು ಸುಧಾರಣೆ ಆಗ್ತಾ ಇಲ್ಲ. ಕೆಟ್ಟ ಮ್ಯಾಗರೆ ಬುದ್ಧಿ ಬರ್ತದಂತಾರ. ಕೆಟ್ಟ ಮ್ಯಾಗೂ ಬುದ್ಧಿ ಬರ್ತಾ ಇಲ್ಲ. ಹೊರಗೆ ಹಾಕಿದ ಮ್ಯಾಗೂ ಇವ್ರು ಮುಂದೆ ತಮ್ಮ ವಾಚಾಳೆಯನ್ನು ಮುಂದುವರಿಸಿದ್ದಾರೆ. ಮತ್ತು ಇದು ಶೋಭೆ ತರುವಂಥದ್ದಲ್ಲ. ಇವ್ರು ಕೇಂದ್ರ ಸಚಿವರಾಗಿದ್ದರು, ಶಾಸಕರಾಗಿದ್ದಾರೆ, ಹೆಸರು ಬಸನಗೌಡ ಅಂತ ಇಟ್ಕೊಂಡಿದ್ದಾರೆ, ಅವ್ರ ತಂದೆಯವರು ಇಟ್ಟಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಸಿದ್ದೇಶ್ವರ ಶ್ರೀಗಳಲ್ಲಿ ಇದು ಸರಿಯಾದದ್ದು ಅಲ್ಲ ಅನ್ನೋದನ್ನು ನಾನು ಭಾಳ ಒತ್ತಿ ಹೇಳ್ತೇನೆ. ಮತ್ತು ನಾವು ಹೇಳಿದ ಹಾಗೆ ಹೇಟ್ ಸ್ಪೀಚ್ನಲ್ಲಿ ಬರ್ತದೆ, ಮತ್ತೊಂದರಲ್ಲಿ ಬರ್ತದೆ. ಯಾವುದನ್ನು ಇದು ನೋಡಿಕೊಂಡು ಇದನ್ನು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಕಾನೂನು ಸಚಿವರು ನಾವು ಇದನ್ನು ನಿರ್ಧಾರ ಕೈಗೊಳ್ತೇವೆ. 5 ಲಕ್ಷ ಕೊಟ್ಟದ್ದು ಒಂದು ಆಮೇಲೆ ಹಿಂದೆ ಮೊಹಮ್ಮದ್ ಪೈಗಂಬರ್ ಏನು ಆರೋಪ ಮಾಡ್ತಾ ಇದ್ದಾರೆ ಸಮಾಜದಿಂದ ಸರ್ಕಾರ ಅವ್ರ ಮೇಲೆ ಯಾವುದು ಕ್ರಮ ತಗೊಳ್ಳೋಕ್ಕಿಲ್ಲ ಅನ್ನೋ ಒಂದು ಆರೋಪ ಡಿಮಾಂಡ್ ಮಾಡುತ್ತಾರೆ. ಓಕೆ, ಇದು ಬಸವ ಜನ್ಮಭೂಮಿ. ಇದು ಆದಿಲ್ ಶಾಯರ ಸಾಮರಸ್ಯ ನಾಡನ್ನು ಕೂಡ ಹೌದು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನಾಡಿದು. ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಇದು ಮಾಡಿದರು. ಅದಕ್ಕಿಂತ ಮುಂಚೆ ಇವತ್ತು ದಿವಸ ಟೋಪಿ ದಾಡಿ ವಿಚಾರಗಳನ್ನು ಮಾತಾಡಿದರು. ಈಗ ಮೊನ್ನೆ ಕೊಪ್ಪಳದಲ್ಲಿ ಇವತ್ತು ದಿವಸ ಮುಸ್ಲಿಂ ಯುವತಿಯರನ್ನ, ಹುಡುಗಿಯರನ್ನ ಮದುವೆ ಆದರೆ ನಿಮಗೆ 5 ಲಕ್ಷ ಬಹುಮಾನ ಅಂಥೇಳಿ ಒಂದು ಕೀಳ ಮಟ್ಟದ ಒಂದು ಹೇಳಿಕೆ ಕೊಟ್ಟರು. ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಹೊಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಅಸಹ್ಯಕರವಾದಂಥ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ. ಅವರ ಹೆಸರು ಬಸನಗೌಡ ಅಂದರೆ ಅವ್ರ ತಂದೆಯವರು ಬಸವಣ್ಣನ ಮೇಲೆ ಇವ್ರ ಹೆಸರಿಟ್ಟಿದ್ದಾರೆ. ವಚನ ಹೇಳಬೇಕಾಗಿದ್ದ ವ್ಯಕ್ತಿ, ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂಥ ಅಸಹ್ಯಕರವಾದಂಥ ಕೀಳವಾದಂಥ ಹೇಳಿಕೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಇದನ್ನ ಖಂಡಿಸ್ತೇನೆ. ಮತ್ತು ತಾವು ಹೇಳಿದಂಗೆ ನಾನು ಈಗಾಗಲೇ ವಿಚಾರ ಮಾಡಿದ್ದೀನಿ. ನಾನು ಇದನ್ನು ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರಿಗೂ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಇವರು ಪದೇ ಪದೇ ಹೇಳಿಕೆಯನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ. ಇವರು BJPಯಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಹೇಳಿಕೆ ಸಲುವಾಗಿ. ಅವ್ರ ರಾಜಕೀಯ ಹೇಳಿಕೆಗಳು ಇರಲಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಲಿ, MB ಪಾಟೀಲ್ರನ್ನ ಟೀಕಿಸಲಿ, ಅಭಿವೃದ್ಧಿ ಬಾಬಾವನ್ನ ಟೀಕಿಸಲಿ. ಆದರೆ ಇವತ್ತು ಒಂದು ಧರ್ಮದ ಹೆಸರನ್ನು ಇವತ್ತು ದಿವಸ ನಾವು ಹೇಳ್ತಾ ಹೋಗಿ ಇವತ್ತು ಕುವೆಂಪು ಅವರು ಹೇಳಿದಂಥದ್ದು ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಬಸವಣ್ಣವ್ರು ಏನು ಹೇಳ್ತಾರೆ, ಇವನಾರವ ನಮ್ಮವ ಅಂತ ಹೇಳ್ತಾರೆ. ಇಂಥ ಒಂದು ನಾಡಿನಲ್ಲಿ ಇವತ್ತು ದಿವಸ ಆದಿಲ್ಶಾಹಿ ಅರಸರಿದ್ರು. ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ದಿವಸ ಸಂಗೀತ ಬಜಾರ, ಇವತ್ತು ಆದಿಲ್ಶಾಹಿ ಅದರಲ್ಲಿ ಆರ್ಮಿದಲ್ಲೇ ಇವತ್ತು ಶಿವಾಜಿ ಮಹಾರಾಜರ ತಂದೆ ಇವತ್ತು ದಿವಸ ಇವತ್ತು ಜನರಲ್ ಆಗಿದ್ರು. ಶಿವಾಜಿ ಮಹಾರಾಜರ ತಂದೆನೇ ಇದ್ರಲ್ಲ ಅಲ್ಲಿ ಆದಿಲ್ಶಾಹಿ ಆರ್ಮಿಯಲ್ಲಿ. ಸಂಗೀತ ಬಜಾರ, ಸಂಸ್ಕೃತ ಇದನ್ನ ಸಾಹಿತ್ಯವನ್ನು ಇವತ್ತು ದಿವಸ ಅಂಥ ಒಂದು ಬಸವಣ್ಣನ ನಾಡಿನಲ್ಲಿ, ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ, ಆದಿಲ್ಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಹೆಸರಿಟ್ಟುಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತು ದಿವಸ ಇವರಾಗಿದ್ದಾರೆ. ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ, ನಾನು ಇದನ್ನು ಕಾನೂನು ಸಚಿವರಾಗಿ ಇಷ್ಟು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈಗ ಸರ್ಕಾರ ಇದನ್ನು ಏನಾದರೂ ಒಂದಕ್ಕೆ ಇವ್ರನ್ನ ಹತ್ತಿಕ್ಕಲಿಕ್ಕೆ, ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಕ್ರಮ ಕೈಗೊಳ್ಬೇಕಾಗ್ತದೆ. ಅದು ಯಾವ ರೀತಿ ಮಾಡಬೇಕಾಗ್ತದೆ ಅಂತೇಳಿ ನಾನು ಕಾನೂನು ಸಚಿವರಿಗೆ, ಗೃಹ ಸಚಿವರಿಗೆ ಮತ್ತು ತನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಹಿಂಜರಿಯುವುದಿಲ್ಲ. ಸರ್ಕಾರ ಅದರ ಪ್ರಯತ್ನವನ್ನು ಮಾಡ್ತದೆ. ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ.